ಹಲೋ ಫ್ರೆಂಡ್ಸ್, ಕೆಲವೊಂದು ಸಿನಿಮಾಗಳು ನಮ್ಮನ್ನು ಉಸಿರು ಬಿಗಿ ಹಿಡಿದು ನೋಡುವಂತೆ ಮಾಡುತ್ತದೆ. ಕೆಲವೊಂದು ಸಿನಿಮಾಗಳು ಎಮೋಷನಿಂದ ಕೂಡಿದ್ದು ಅಳುವಂತೆ ಮಾಡುತ್ತದೆ. ಅಂತಹದ್ದೇ ಒಂದು ಸಿನಿಮಾ ಮಲಯಾಳಂನ ಮಂಜುಮೆಲ್ ಬಾಯ್ಸ್. ಈಗ ಇದರ ರಿವ್ಯೂವನ್ನು ನೋಡೋಣ ಬನ್ನಿ. ಇದು 2016ರಲ್ಲಿ ನಿಜವಾಗಿಯೂ ಕೂಡ ನಡೆದಂತಹ ಘಟನೆಯನ್ನು ಆಧರಿಸಿದ್ದು. ಒಂದು ದಿನ ಸ್ನೇಹಿತರು ಸೇರಿ ಕೊಚ್ಚಿಯಿಂದ ಗೋವಾಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಬಜೆಟ್ ಪ್ರಾಬ್ಲಮ್ನಿಂದ ಕೇರಳದ ಪಕ್ಕದಲ್ಲಿ ಇರುವಂತಹ ಗುಣ ಎನ್ನುವ ಗುಹೆಯನ್ನು ನೋಡಲು ಹೋಗ್ತಾರೆ. ಅಲ್ಲಿಗೆ ಹೋದ ನಂತರ ಆ ಗ್ರೂಪ್ನಲ್ಲಿ ಇದ್ದಂತಹ ಒಬ್ಬ ಹುಡುಗ ನಿಷೇಧಿತವಾಗಿರುವ ಜಾಗದಲ್ಲಿ ಆಳಕ್ಕೆ ಬಿದ್ದು ಬಿಡ್ತಾನೆ. ಆ ಸ್ನೇಹಿತನನ್ನು ಹೊರಗೆ ತೆಗೆಯುವುದಕ್ಕೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ತಮ್ಮೊಂದಿಗೆ ಬಂದಂತಹ ಸ್ನೇಹಿತನನ್ನು ರಕ್ಷಿಸೋದಕ್ಕೆ ಏನೆಲ್ಲ ಸಾಹಸಗಳನ್ನು ಮಾಡಿದ್ರು ಅನ್ನೋದೇ ಈ ಸಿನಿಮಾದ ಸ್ಟೋರಿಯಾಗಿದೆ. ಈ ಸಿನಿಮಾನ ನೋಡಿದ ನಂತರ ನನಗೆ ಅನ್ನಿಸೋದು ವಂಡರ್ಫುಲ್. ಏಕೆಂದರೆ ಇಡೀ ಸಿನಿಮಾ ನಮ್ಮನ್ನು ಆವಾಹನೆ ಬಿಡುತ್ತೆ. ಆ್ಯಂಡ್ ಅದರಲ್ಲಿನ ಇಮೋಷನ್ಗಳು, ಟ್ವಿಸ್ಟ್ ಆ್ಯಂಡ್ ಟರ್ನಿಂಗ್ ಪಾಯಿಂಟ್ಗಳು ನಮ್ಮನ್ನು ಥ್ರಿಲ್ ಮಾಡ್ತಾ ಹೋಗ್ತದೆ. ಹೇಳಬೇಕಂದ್ರೆ ಇದು ಥ್ರಿಲ್ಲರ್ ಸಿನಿಮಾ. ಅದರ ಒಳಗೆ ಒಂದು ಫ್ರೆಂಡ್ಶಿಪ್ ಕೂಡ ಇದೆ. ಜೊತೆಗೆ ಉಸಿರು ಬಿಗಿ ಹಿಡಿದು ನೋಡುವಂಥ ಥ್ರಿಲ್ಲಿಂಗ್ ಸೀಕ್ವೆನ್ಸ್ಗಳು ಇದೆ. ಮುಖ್ಯವಾಗಿ ಮೂವಿ ಮುಗಿದ ನಂತರ ನಿಮ್ಮ ಬದುಕಿನ ಆತ್ಮೀಯ ಗೆಳೆಯರು ನೆನಪಾಗ್ತಾ ಹೋಗ್ತಾರೆ. ಈ ಸಿನಿಮಾದ ಡೈರೆಕ್ಟರ್ ಚಿದಂಬರಂ, ಮಲಯಾಳಂನ ಮೋಸ್ಟ್ ಎಕ್ಸೈಟಿಂಗ್ ಫಿಲ್ಮ್ ಮೇಕರ್ನಲ್ಲಿ ಒಬ್ಬರು. ಇವರು ಸಿನಿಮಾವನ್ನು ಕಟ್ಟಿಕೊಂಡಂತಹ ರೀತಿ ಎಕ್ಸಲೆಂಟ್. ಶೋಭಿ ಶಾಹಿರ್ ಮತ್ತು ಶ್ರೀಕಾಂತ್ ಬಾಸಿ. ಸ್ಟೋರಿಯಲ್ಲಿ 2 ಫೇಸ್ಗಳು. ಇವರ ಇಬ್ಬರ ಆ್ಯಕ್ಟಿಂಗ್ ಸೂಪರ್ ಆ್ಯಕ್ಟಿಂಗ್. ಹಾಗೆ ಇವರ ಜೊತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಕೂಡ ನೆನಪಿನಲ್ಲಿ ಉಳಿದು ಬಿಡ್ತಾರೆ. ಸಿನಿಮಾವನ್ನು ನೋಡ್ತಾ ಹೋಗಬೇಕಾದ್ರೆ ಆ್ಯಕ್ಟಿಂಗ್ನಲ್ಲಿ ಒಂದು ಸಣ್ಣ ತಪ್ಪು ಕಾಣೋದಿಲ್ಲ. ಹಾಗೆ ಇದೊಂದು ಒಳ್ಳೆಯ ಸಿನಿಮಾವಾಗಿದೆ. ಎಲ್ಲರೂ ನೋಡಲೇಬೇಕಾದಂತಹ ಮೂವಿ ಇದೆ.